ಎಲ್ರಿಗೂ ನಮಸ್ತೆ. ಬಂದಿರತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮತ್ತು ನನ್ನ ಗೆಳೆಯರಿಗೆ ಮತ್ತು ಎಲ್ಲರ ಫ್ರೆಂಡ್ಸಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ನನ್ನ ಹೆಸರು ಶಶಿಕುಮಾರ್ ನಾಯ್ಕ್ ಅಂತ ಹೇಳ್ಬಿಟ್ಟು, ನಮ್ಮದು ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆ, ಕೊರಟಗೆರೆ ತಾಂಡ ಅಂತ. ಒಂದು ಬಡ ಹಳ್ಳಿಯಿಂದ ಬಂದಿರತಕ್ಕಂಥ ಒಬ್ಬ ಪ್ರತಿಭೆ ನಾನು. ಈ ಸಿನಿಮಾ ಯಾಕೆ ಮಾಡಬೇಕು ಅಂತ ಅನಿಸ್ತಂತ ಹೇಳಿದ್ರೆ, ನಮ್ಮ ನಾಯಕ್ ಅಂತ ಹೇಳಿದ್ರೆ ನಾಯಕ್, ಕಾರ್ಬಾರಿ, ಡಾವ್ ಮತ್ತು ಅಸಾಬಿ, ನಸಾಬಿ ಅಂತ ಎಲ್ಲ ಇರ್ತಾರೆ ನಮ್ಮದ್ರಲ್ಲಿ. ಅದೆಲ್ಲ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ಲ ಮರ್ತು ಹೋಗ್ತಿದ್ದಾರೆ ಅದನ್ನು. ಏನಂದರೆ ಈಗ ಲೈಕ್ ನಮ್ಮದ್ರಲ್ಲಿ ನಾಯಕ್ ಅಂತ ಹೇಳಿದ್ರೆ ಲೈಕ್ ಪ್ರಧಾನಮಂತ್ರಿ ಲೆಕ್ಕಾಚಾರದಲ್ಲಿ ಇರ್ತಾರೆ ನಮ್ಮದ್ರಲ್ಲಿ. ಅವ್ರಿಗೆ ಗೊತ್ತಿಲ್ಲದಂಗೆ ನಮ್ಮ ಊರುಗಳಲ್ಲಿ ಏನೂ ನಡೆಯೋದಿಲ್ಲ. ಒಂದು ಗಲಾಟೆ ಆದರೂ ಕೂಡ ಅವ್ರದ್ದೇ ಹ್ಯಾಂಡ್ ಓವರಲ್ಲಿ ಇರ್ತದೆ. ಒಂದು ಏನೇ ನಡೆದ್ರೂ ಕೂಡ ನಮ್ಮ ತಾಂಡದ ಒಂದು ಅಭಿವೃದ್ಧಿ ಆಗಬೇಕು ಕೂಡ ಅವ್ರ ಪರ್ಮಿಷನಲ್ಲಿ ನಡೀತಾ ಇರ್ತದೆ. ಅದಕ್ಕೋಸ್ಕರ ಅದು ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸ್ಬೇಕು, ನಮ್ಮ ಜನಾಂಗನ ಮುಂದೆ ತೊಗೊಂಬರ್ಬೇಕು ಅನ್ನೋದ್ರ ನೆಟ್ಟಿನ ಮೇಲೆ ನಾನಿದು ನಾಯಕ್ ಅನ್ನೋ ಒಂದು ಪಾತ್ರದಲ್ಲಿ ನಮ್ಮ ಇವರು ನಾರಾಯಣ್ ಸರ್ ಅವ್ರನ್ನ ಮಾಡ್ತಿದ್ದಾರೆ. ನಾಯಕ್ ಅನ್ನೋದು ಇರಬೇಕು, ಕಾರ್ಬಾರಿ ಅನ್ನೋದು ಇರಬೇಕು, ಡಾವ್ ಅನ್ನೋದು ಇರಬೇಕು. ಏನಾಗ್ತಿದೆ, ಅದಕ್ಕೆ ಏನಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮದ್ರಲ್ಲಿ ಕೆಲವರು ತುಂಬ ಓದಿರೋರು, ತುಂಬ ಮುಂದೆ ಇರೋರು ಏನಾಗ್ತಿದೆ ಅಂತ ಹೇಳಿದ್ರೆ ಊರು ಬಿಟ್ಟು ಊರಿಗೆ ಬಂದುಬಿಡ್ತಾರೆ. ಆಮೇಲೆ ಊರಲ್ಲಿ ಇರ್ತಕ್ಕಂಥ ಕೆಲವು ಸಂಪ್ರದಾಯಗಳು, ಅಲ್ಲಿ ಏನಿದೆ, ಏನು ನಡೀತಾ ಇದೆ ಅನ್ನೋದನ್ನ ಯಾರೂ ಕೂಡ ಕಂಡೇ ಹಿಡಿಯೋದಿಲ್ಲ. ಮದುವೆ ಆಗಿಬಿಡ್ತಾರೆ. ಅದು ಮದುವೆಯಲ್ಲಿ ನಮ್ಮದ್ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮೊದಲೆಲ್ಲ 3 ತಿಂಗಳು 6 ತಿಂಗಳು ಮದುವೆ ಆಗ್ತಿತ್ತಂತೆ. ಇವಾಗ ಒಂದೇ ದಿವಸಕ್ಕೆ ಮದುವೆ ಆಗ್ಬಿಟ್ಟು ಬಂದುಬಿಡ್ತಾರೆ. ಅದನ್ನೆಲ್ಲ ಇರಬೇಕು ನಮ್ಮ ಇದರಲ್ಲಿ ಅಂತೇಳ್ಬಿಟ್ಟು ಹೇಳಿ ಅದೆಲ್ಲ ತೋರಿಸ್ಬೇಕು. ನಮ್ಮ ಜನಾಂಗದ ಸಂಸ್ಕೃತಿನ ನಾವು ಉಳಿಸ್ಕೊಂಡು ಹೋಗ್ಬೇಕು. ನಾವೇ ತಾನೇ ಇವತ್ತು ನಾವು ಏನು ಉಳಿಸ್ತೀವೋ ನಮ್ಮ ಮಕ್ಕಳುಗಳು ಉಳಿಸ್ತಾರೆ ಅನ್ನೋದು ಒಂದು ನಿಟ್ಟಿನ ಮೇಲೆ ಈ ಸಿನಿಮಾನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಮೇಡಮ್. ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಮೀಡಿಯಾಗಾಗಲಿ ಮತ್ತು ನಮ್ಮ ಸ್ನೇಹಿತರು, ನಟಿಗಳಿಗೆ ಎಲ್ಲರಿಗೂ ನಮಗೆ ಆ್ಯಕ್ಚುಲಿ ಕನ್ನಡ ಸ್ವಲ್ಪ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಕೃಷ್ಣಾಯ ಗೋವಿಂದಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶ ವಾಶಾಯ ಗೋವಿಂದಾಯ ನಮೋ ನಮಃ. ಗೋರ್ಗಡ ನಾವು ಮೂವಿ ಏನು ಹೇಳ್ತೈತಂದರೆ, ನಮ್ಮ ಡೈರೆಕ್ಟರ್ ಸರ್ ಬಂದುಬಿಟ್ಟು ಹೇಳೋಕ್ಕೆ ಮುಂಚೆನೇ ಬಂದುಬಿಟ್ಟು ಲಂಬಾಣಿ ಲ್ಯಾಂಗ್ವೇಜಲ್ಲಿರೋರು ಕೆಲವರು ನಮ್ಮ ಮನೆ ಪಕ್ಕದಲ್ಲೇ ಇದ್ದಾರೆ. ಜಾಸ್ತಿ ಜನ ಇರೋರು ಏನು ಮಾಡ್ತಾರೆ ಅಂದರೆ, ಅವ್ರ ಕಲ್ಚರ್ಸ್ ಬಂದ್ಬಿಟ್ಟು ಆಚೆ ಬಿಡ್ತಾ ಇಲ್ಲ. ಇವತ್ತು ಅವ್ರ ತಲೆಗೆ ಹಾಕೋ ಬಟ್ಟೆ ಆಗಲಿ, ಅವರು ಯೂಸ್ ಮಾಡೋ ಆ ನಗಾರಿ ಅಂತಾರೆ, ಇದೆಲ್ಲ ಬಂದುಬಿಟ್ಟು ಅವರು ಕಲ್ಚರ್ನೇ ಮುಚ್ಚಿಬಿಟ್ಟಿದ್ದಾರೆ. ಶಾಶ್ವತವಾಗಿ ಆ ಮಣ್ಣಾಕಿ ಮುಚ್ಚಿಬಿಟ್ಟಿದ್ದಾರೆ. ಇವಾಗ ಬಂಜಾರ ಅಂದರೆ ಇವತ್ತು ಡೆಲ್ಲಿನಾಗಿರೋ ಇಂಡಿಯಾ ಗೇಟ್ ಕೂಡ ಬಂಜಾರ, ಲಕ್ಕಿ ಶಾಪ್ ಬಂಜಾರ ಅವ್ರು ಕೊಟ್ಟಿರೋದು ಜಾಗ. ಅದು ಇವತ್ತಿರೋ ಪಾರ್ಲಿಮೆಂಟ್ ಬಂದ್ಬಿಟ್ಟು ಬಂಜಾರ, ಲಕ್ಕಿ ಶಾಪ್ ಬಂಜಾರ ಅವ್ರು ಕೊಟ್ಟಿರೋ ಒಂದು ಪಾರ್ಲಿಮೆಂಟ್ ಜಾಗ. ಅದು ಇವತ್ತು ನಾವು PM ಕೂತಿದ್ದಾರೆ ಅಂದರೆ ಕೂಡ ಅಲ್ಲಿ ಲಕ್ಕಿ ಶಾಪ್ ಬಂಜಾರ ಅವ್ರು ಕೊಟ್ಟಿರೋದು. ಇವತ್ತು ಅವ್ರನ್ನ ಸ್ವಲ್ಪ ನೀಚವಾಗಿ ದೂರ ಮಾಡಿ ಇಟ್ಟಿದ್ದಾರೆ ಸರ್. ಸಮುದಾಯ ಬಂದ್ಬಿಟ್ಟು ಒಂದು ಇಂಡಿಯನ್ ಆಗಿ ನಾವು ಎಲ್ಲರೂ ಒಗ್ಗಟ್ಟಂತ ನಾವು ತೋರಿಸ್ಬೇಕು ಸರ್. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಮತಾನು ಬಿಟ್ಟಿರೋದ ಸರ್, ಎಲ್ಲನೂ ಒಂದಾಗಿರ್ಬೇಕು ಅನ್ನೋದು ನಮ್ಮ ಇಂಡಿಯಾನಾಗಿರೋ ಒಂದು ಸಂಸ್ಕಾರ. ಕರೆಕ್ಟ್ ಅಲ್ವಾ ಸರ್? ಅದರಿಂದ ಬಂದ್ಬಿಟ್ಟು ನಾನು ಬಂದ್ಬಿಟ್ಟು ಒಂದು ಡ್ರೈವರ್ ಮಗನ್ ಸರ್. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಾವು ಎಲ್ಲ ಊರಿಗೂ ನಮ್ಮ ಅಪ್ಪ ಅವರು ನಮ್ಮ ತಂದೆ ಬಂದ್ಬಿಟ್ಟು ಡ್ರೈವರ್ ಆಗಿರೋವಾಗ ಬಾರ್ಡ್ರ್ವರೆಗೂ ಹೋಗಿದ್ದಾರೆ. ಅಲ್ಲಿ ನಡೆಯೋ ಒಂದೊಂದು ಕಥೆನೂ ನಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾರೆ. ಇವಾಗ ರಾಜಸ್ಥಾನ ಹೋಗಲಿ, ಅಲ್ಲಿ ಆ ಥರ ಪ್ರಾಬ್ಲಮ್ ಆಯಿತು, ಇದು ಸ್ವಲ್ಪ ಔಟ್ ಆಫ್ ನಾರ್ತ್ ಸೈಡ್ ಹೋಗೋಗಲ್ಲ, ಇಲ್ಲಿಂದ ಲಾರಿನಾಗ ಹೋಗೋಗಲ್ಲ, ಅವರು ಒಂದೊಂದು ಕತೆ ಹೇಳ್ತಾರೆ ನಮಗೆ. ಆವಾಗ ನನಗೆ ಏನು ಅರ್ಥ ಆಯ್ತು ಅಂದರೆ, ನೀರಿಗೆ ಕಷ್ಟ ಅಂತಾರೆ ಸಮ್ಟೈಮ್ ರಾಜಸ್ಥಾನಲ್ಲಿ. ಇವಾಗ ಆ ನೀರನ್ನು ಕೂಡ ಮಾರ್ಕೊತಾ ಇದ್ದಾರೆ ಜನ. ಮತ್ತು ಅದೇ ಥರ ಅವ್ರು ಹಾಕೋ ಬಟ್ಟೆಯನ್ನು ಬಂದ್ಬಿಟ್ಟು ಇವಾಗ ಒಂದು ಹೆಂಗಿರೋದಂದರೆ, ಯಾರ್ಯಾರೋ ಯೂಸ್ ಮಾಡ್ತಾರೆ ಸರ್. ಯಾರ್ಯಾರೋ ಅಂತ ನಾವು ಅವ್ರನ್ನ ಡಿಗ್ರೇಡ್ ಮಾಡೋದು ಬೇಡ. ಅವರು ಯಾವ ಥರ ಅದನ್ನು ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡ್ತಾ ಇಲ್ಲ ಸರ್. ಅವರು ಕಲ್ಚರ್ನೇ ಬಂದ್ಬಿಟ್ಟು ಟೋಟಲಾಗಿ ಸ್ಪಾಯಿಲ್ ಮಾಡ್ತಾ ಇದ್ದಾರೆ. ಅದು ನಮಗೆ ತುಂಬ ಕಷ್ಟವಾಗಿದೆ. ಆದಷ್ಟು ಲಂಬಾಣಿ ಕಲ್ಚರ್, ಬಂಜಾರ, ಗೋರ್ ಬಂಜಾರ, ಲಂಬಾಣಿ ಕಲ್ಚರ್ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಎಲ್ಲರೂ ಒಂದೇ. ನಮ್ಮ ಇಂಡಿಯನ್ಸಲ್ಲಿ ಎಲ್ಲರೂ ಇಂಡಿಯನ್ಸ್ ಆಗಿದ್ದೀರಿ ನಾವು. ನಮ್ಮ ಹಿಂದುತ್ವನ ನಮ್ಮ ಇಂಡಿಯನ್ಸ್ ಎಲ್ಲ ಭಾರತ್ ಮಾತಾ ಇದರಲ್ಲಿರೋ ಕಂಟ್ರಿನಾಗಿರೋದ್ರಿಂದ ನಾವು ಆ ಭಾರತ್ ಮಾತಾ ಅವ್ರ ಆಶೀರ್ವಾದದಿಂದ ನಾವು ಇಲ್ಲಿ ಎಲ್ಲ ನಾವು ಕೂಲಿನಲ್ಲಿ ಮಾಡಿ ನಾವು ಬದುಕ್ತಾ ಇದ್ದೀರಿ. ಎಲ್ಲರೂ ಬಂದು ಯಾರೂ ಬಂದ್ಬಿಟ್ಟು ಸಾಹುಕಾರ ಮನೆ ಇದಿಲ್ಲ, ಎಲ್ಲ ಬಡವ್ರ ಮನೆಯೇ, ಎಲ್ಲ ಕೂಲಿ ಮಾಡೋವ್ರ ಮನೆ ಅದ ಸರ್. ಅದರಿಂದ ಅವ್ರವ್ರ ಕಲ್ಚರ್ನ ಬಂದುಬಿಟ್ಟು ಯಾರೂ ಡಿಗ್ರೇಡ್ ಮಾಡಬೇಡ್ರಿ ದಯವಿಟ್ಟು. ಯಾರೂ ನಾನು ಈ ಪ್ರಪಂಚಕ್ಕೆ ಹೇಳ್ತಾ ಇರೋದು, ಯಾವ ಕಲ್ಚರ್ನೂ ಯಾರನ್ನೂ ಡಿಗ್ರೇಡ್ ಮಾಡಬೇಡಿ, ಎಲ್ಲ ಒಂದೇ. ಯದ್ಭಾವಂ ತದ್ಭವತೆ ಅಂತ ಹೇಳ್ತಾರೆ.
ಅದರಲ್ಲಿ ಏನು ಹೇಳ್ತೀನಿ ಅಂದರೆ ಇವರು ಎಲ್ಲರೂ ಒಂದೇ ನಮಗೆ ಅಷ್ಟೇ. ಯಾರೂ ಬಂದುಬಿಟ್ಟು ನಮ್ಮ ಕಲ್ಚರ್ನ ಎತ್ಕೊಂಡು ಹೋಗಿ ಫಾರಿನ್ಗೆಲ್ಲನೂ ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು. ನಮ್ಮ ಇಂಡಿಯಾನಾಗಿರೋ ಕಲ್ಚರ್ ಎಷ್ಟೋ ಇದೆ. ಇವಾಗ ಒಂದು ಮಡಕೆ ಮಾಡ್ತಾರಂದರೆ ಕುಂಬರರು ಅಂತಾರೆ ಅವ್ರನ್ನ, ಅವ್ರನ್ನೂ ಬಂದ್ಬಿಟ್ಟು ಇವತ್ತು ಫಾರಿನ್ಗೆ ಕಳಿಸ್ತಾರೆ ಇಲ್ಲಿಂದ. ನಮ್ಮ ಇಂಡಿಯಾ ಕಲ್ಚರ್ನ ಯಾಕೆ ಆಚೆ ಬಿಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ನನಗೆ ಅದೇ ಸರ್, ನನಗೆ ನಮ್ಮ ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಸರ್ ಎಲ್ಲೆಲ್ಲೋ ನಾವು ಮಾಡಿ ಯಾಕೆ ಸರ್ ಇದು ಮಾಡಬೇಕು, ನಾವು ಸಪೋರ್ಟ್ ಮಾಡ್ತೀರಿ ನೀವು ಮಾಡಿ ಅಂದರು. ಅದರಲ್ಲಿ ಏನೈತೆ ಮಾಡಮ್ಮೆ ಅಂತ ನಾನು ತಯಾರಾದೆ ಸರ್. ಫಸ್ಟ್ ಸಿನಿಮಾ ಸರ್. ನಾಯಕನ ಮಗನಾಗಿ ನಮ್ಮ ತಂದೆಯವರು ಎಕ್ಸ್ಪೈರ್ ಆಗಿಬಿಡ್ತಾರೆ, ಅವ್ರು ವಯಸ್ಸಾಗಿ ಕುತ್ಕೊಂಡ್ಬಿಡ್ತಾರೆ. ಮತ್ತೆ ನೆಕ್ಸ್ಟ್ ಜನ್ರೇಷನ್ ಅನ್ನೋದು ಒಂದು ಇರ್ತಾರೆ ಅಲ್ಲ, ನೆಕ್ಸ್ಟ್ ತಲಂತ್ರ ಅಂತ, ಇದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು, ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಥರ ಚಿತ್ರ ಬರುತ್ತೆ ಸರ್. ಆ್ಯಕ್ಚುಲಿ ಗೋರ್ಗಢ ಅಂದರೆ ಇದು ಒಂದು ಬಂಜಾರರ ಸಾಮ್ರಾಜ್ಯ. ಹಿಂದಿನ ಕಾಲದಲ್ಲಿ ಲಕ್ಕೀಶ ಬಂಜಾರ ಏನು ಹೇಳಿದರು, ಪೃಥ್ವಿರಾಜ್ ಚೌಹಾಣ್ ರಾಜರಾಗಿ ಮೆರೆದಿದ್ದ ಜನ ಇದು. ಏನೋ ಮೊಘಲರು ಅಥವಾ ಬೇರೆ ಕಂಟ್ರಿ ಅವರ ಪ್ರಭಾವದಲ್ಲಿ ಇವರು ಯುದ್ಧ ಮಾಡ್ತಾ 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 ಜನ ನಷ್ಟ ಆಗಿಬಿಟ್ಟು ಕೊನೆಗೆ ಇವರಿಗೆ ನೆಲೆ ಇಲ್ದಂಗೆ ಆಗಿದ್ದ ಈ ಜನ ಈಗ ಹೇಗೆ ಇಂಪ್ರೂವ್ ಆದರು ಅನ್ನೋದ್ರೆ, ನಮ್ಮ ಕುಲಗುರುಗಳೊಬ್ಬರು ಬಂದರು ಅದೇ ಸಂದರ್ಭದಲ್ಲಿ. ಕುಲಗುರುಗಳಿಂದ ಸರ್ವ ನಮ್ಮ ಜನಾಂಗಕ್ಕೆ ಒಂದೇ ಛತ್ರಿ ಅಡಿ ತರಬೇಕನ್ನೋದು ಅವ್ರ ಥೀಮ್ ಇತ್ತು. ಸೊ ಹಾಗಾಗಿ ನಮ್ಮಲ್ಲಿ ನಾಯಕ್, ಡಾವ್, ಕಾರ್ಭಾರಿ ಮತ್ತು ಹಸಾಬಿ, ನಸಾಬಿ ಐದು ಜನಗಳ ಒಂದು ಟೀಮ್ ಅವರು ತೋರಿಸಿದ್ರು ನಮಗೆ. ಹೇಗೆ ಧರ್ಮ ಪಾಲಿಸಬೇಕು, ಸಂಸ್ಕೃತಿ ಹೇಗೆ ಉಳಿಸ್ಬೇಕು ಅನ್ನೋದ್ರ ಮೇಲೆ ಸಿನಿಮಾ ನಿಂತಿದೆ ಸರ್. ಈ ಫಿಲಮ್ನಲ್ಲಿ ಟೋಟಲ್ 5 ಸಾಂಗ್ ಮಾಡ್ತಾಯಿದ್ದೀನಿ. ಒಂದು ಜನಾಂಗ ಹೇಗಿದ್ರು ಹಿಂದೆ, ಈಗ ಏನಾಗಿದೆ ಅನ್ನೋದಕ್ಕೆ ಅದು ಒಂದು ಮೀನಿಂಗ್ಫುಲ್ ಸಾಂಗು. ದೆನ್ ನಮ್ಮ ಕಲ್ಚರ್ ಹೇಗೆ ನಶಿಸ್ತಾ ಇದೆ ಅದನ್ನು ಹೆಂಗೆ ತರಬೇಕು. ನಮ್ಮ ದೀಪಾವಳಿ ಹಬ್ಬ ಅಂದರೆ ಒಂದು ಸಡಗರ. ನಮ್ಮ ಬಂಜಾರರ ದೀಪಾವಳಿ ಅಂದರೆ ಹೆಣ್ಣುಮಕ್ಕಳ ಹಬ್ಬ. ಅದು ಅದರಲ್ಲಿ ಎಷ್ಟು ಖುಷಿ ಪಡ್ತಾರೆ ಅನ್ನೋದಕ್ಕೆ ಆ ಹಬ್ಬದಲ್ಲೇ ಬರುವ ಕೆಲವು ಸೀನ್ಗಳು ಮುಂದೆ ಅದನ್ನು ತೋರಿಸೋದು ಒಂದು ಪ್ಲ್ಯಾನ್ ಇದೆ. ಹಾಗೆ ಒಂದು ಡ್ಯೂಯೆಟ್ ಸಾಂಗ್ ಇರ್ತದೆ ಹೀರೋಯಿನ್ಗೆ. ಮತ್ತು ನಮ್ಮ ಜನಾಂಗಕ್ಕೆ ಏನು ಕಿರುಕುಳ ಕೊಡ್ತಿದ್ದಾರೆ, ಏನು ಅದಕ್ಕೆ ಹೇಗೆ ನಾವು ಅದನ್ನು ಪ್ರೊಟೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಸಾಂಗ್. ಹೀಗೆ ಒಂದು 5 ಸಾಂಗ್ ಮಾಡ್ತಾಯಿದ್ದೀನಿ ಸರ್. ಅಂದ್ಬಿಟ್ಟು ನಾನು ಕೂಡ ತುಂಬ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀನಿ. ಮತ್ತು ಈ ಸಿನಿಮಾಗೆ ಏನು ಹೇಳಬೇಕು ಅಂತಂದರೆ, ನಮ್ಮ ಅಣ್ಣವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಿರೋಂಥ ಮಕ್ಕಳು ನಾನು, ನಮ್ಮಣ್ಣ ಈ ಸಿನಿಮಾಗೆ ತುಂಬ ಕಷ್ಟಪಟ್ಬಿಟ್ಟಿದ್ದೀವಿ. ಏನಕ್ಕಂದರೆ ನಾನೆಲ್ಲೋ ಗಾರೆ ಕೆಲಸ ಮಾಡ್ತಿದ್ದೆ, ಅಪ್ಪ ಅಮ್ಮನ ಕಳ್ಕೊಂಡು, ನಮ್ಮಣ್ಣ ಎಲ್ಲೋ ದಿಕ್ಕಾಪಾಲಾಗ್ಬಿಟ್ಟು ಅವನೋದ, ನಾನು ದಿಕ್ಕಾಪಾಲಾಗೋಗ್ಬಿಟ್ಟೆ. ಮತ್ತು ಆಮೇಲೆ ಏನಾಯಿತು ಅಂತಂದರೆ ಬರ್ತಾ ಗಾರೆ ಕೆಲಸ ಮಾಡಿಕೊಂಡು ಸಿನಿಮಾ ಆರ್ಟಿಸ್ಟಾಗಿ ಇವತ್ತು ಒಂದು ನನ್ನದೇ ಆದ ಒಂದು ಈವೆಂಟ್ಸ್ ಮ್ಯಾನೇಜ್ಮೆಂಟ್ ಇದೆ, ಬೌನ್ಸರ್ ಅದು ಇದು ಥರ. ಮತ್ತು ಇನ್ನೊಂದು ಅದೇ ಟೈಮಲ್ಲಿ ಇವರೊಬ್ಬರು ಸಿಕ್ಕರು, ಧನುಷ್ ಅಣ್ಣ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಇವರಿಗೆಲ್ಲ ನಾನು ಪರ್ಸ್ನಲಾಗಿ ಬಾಡಿ ಗಾರ್ಡಾಗಿ ಹೋಗ್ತಿದ್ದೆ. ಆಮೇಲೆ ಅವ್ರು ಹೇಳಿದ್ರು ಏನು ವರ್ಕ್ ಮಾಡ್ತಿದ್ದೆ ಅಂತ ಹೇಳಿದಾಗ, ನಾನು ಈ ಥರ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ, ಮತ್ತು ನಮ್ಮ ಅಣ್ಣರು ಕೂಡ ಸಾಂಗಿಂಗೆಲ್ಲ ಸಿನಿಮಾ ಎಲ್ಲ ಮಾಡ್ತಾರೆ, ಸ್ಟೋರಿ ಎಲ್ಲ ಬರೀತಾರೆ ಅಂತ ಹೇಳಿದ್ರು. ಅವಾಗ ಹೇಳಿದ್ರು ನನಗೊಂದು ಸಾಂಗ್ ಬರ್ದು ಕೊಡಬೇಕು, ನಮ್ಮ ತಂದೆಯವ್ರದ್ದು ಒಂದು ಬರ್ಡೇ ಇದೆ ಅಂತ ಹೇಳಿದ್ರು. ಆವಾಗ ನಮ್ಮ ಅಣ್ಣ ಪರಿಚಯ ಮಾಡಿದೆ. ಆಮೇಲೆ ನಮ್ಮ ಅಣ್ಣ ಪರಿಚಯ ಮಾಡಿಸ್ಕೊಂಡು ಆಮೇಲೆ ಎಲ್ಲ ಮಾತಾಡ್ಕಿದ್ವಿ, ಈ ಥರ ಒಂದು ಸಿನಿಮಾ ಇದೆ ಮಾಡಿ ಹೆಂಗೆ ಅಂತ ಅವರು ಹೇಳಿದ್ರು. ಆಮೇಲೆ ಇವರೊಂದು ಸಾಂಗ್ ಮಾಡಿಕೊಟ್ರು ನಮ್ಮ ಅಣ್ಣವರು. ಆಮೇಲೆ ಎಲ್ಲ ಕೂತ್ಕೊಂಡು ಒಂದು ಸಾಂಗ್ ಮಾಡಿದ್ವಿ. ಸಾಂಗ್ ಮಾಡಿಕೊಂಡು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ತುಂಬ ಖುಷಿ ಆಯಿತು. ಮತ್ತು ಹೇಳಿದ್ರು ಇದರಲ್ಲಿ ನೀನೇ ಹೀರೋ ಆಗಿ ಮಾಡು ಅಂತ ಹೇಳಿದ್ರು ನಮ್ಮಣ್ಣ. ಆಮೇಲೆ ಧನುಷ್ ಅಣ್ಣನೂ ಹೇಳಿದ್ರು ನೀನೇ ಹೀರೋ ಆಗಿ ಮಾಡು ಅಂತ. ಇಲ್ಲ ನಾನು ಮಾಡಲ್ಲ, ನನಗೆ ಇಷ್ಟ ಇಲ್ಲ, ನನಗೆ ವಿಲನಾಗಿ ಮಾಡಬೇಕಂತ ತುಂಬ ಇಷ್ಟ ಇದೆ, ಹಂಗಾಗಿ ನಾನು ವಿಲನಾಗೇ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಹೀರೋ ಹೇಳಿದ್ರು ನೀವೇ ಮಾಡಿ ಹೀರೋ, ನಾನೇ ವಿಲನಾಗಿ ಮಾಡ್ತೀನಿ ಅಂತ ಅಂದಾಗ ಡೈರೆಕ್ಟರ್ ಸರ್ ಮತ್ತು ಧನುಷ್ ಅಣ್ಣ ನಾವೆಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿಕೊಂಡು ಇವಾಗ ಒಂದು ಹಂತಕ್ಕೆ ಬಂದಿದ್ದೀವಿ, ಎಲ್ಲ ನಿಮ್ಮ ಆಶೀರ್ವಾದದಿಂದ. ಮತ್ತು ಇನ್ನೇಂತಂದರೆ ನಾವು ಏನೇ ಮಾಡಿದ್ರು ನಿಮ್ಗಳ ಸಪೋರ್ಟ್ ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ. ಏನಕ್ಕಂದರೆ ಈ ಸಿನಿಮಾದಲ್ಲಿ ತುಂಬಾ ಇದೆ ನೋಡಿ, ನಾನು ಕಮ್ಮಿ ಅಂದರೂ ಒಂದು 300 ಸಿನಿಮಾದಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡ್ಕೊಂಡೇ ಬಂದಿದ್ದೀನಿ. ಬಟ್ ನಮಗೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಯೋಕ್ಕೆ ಬಿಡ್ತಾ ಇಲ್ಲ, ಏನಕ್ಕಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ಸುಮಾರು ಸಿನಿಮಾಗಳಲ್ಲಿ, ದೊಡ್ಡ ಸಿನಿಮಾಗಳಲ್ಲಿ ಕೂಡ ಮಾಡಿದ್ದೀನಿ. KGF ಆಗಲಿ, ಇವಾಗ ಮದಗಜ ಆಗಲಿ, ಮೊನ್ನೆ ಇವಾಗ ಇವ್ರದ್ದು ಮ್ಯಾಕ್ಸಲ್ಲಿ ಕೂಡ ಮಾಡಿದ್ದೀನಿ, ಮತ್ತು UIಲ್ಲೂ ಕೂಡ ಮಾಡಿದ್ದೀನಿ, ಮತ್ತು ಆಲ್ಮೋಸ್ಟ್ ತುಂಬ ದೊಡ್ಡವ್ರ ಜೊತೆ ಕೂಡ ಮಾಡಿದ್ದೀನಿ. ಏನಾದರೂ ಒಂಚೂರು ಸ್ವಲ್ಪ ಮುಂದ್ಗಡೆ ನಿಂತ್ಕೊಂಡು ಸ್ವಲ್ಪ ಚೆನ್ನಾಗಿದ್ರೆ ಅವ್ರನ್ನ ಹಿಂದೆ ಹಾಕು ಅಂತ ಅಂದ್ಬಿಟ್ಟು ಎಷ್ಟೋ ಜನ ನಮ್ಮನ್ನು ಹೇಳಿದ್ದಾರೆ. ಬಟ್ ಇವತ್ತು ನಮ್ಮದೇ ಆದ ಒಂದು ಮೂವಿಲಿ ನಾನೇ ಮೇನಾಗಿ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಬಟ್ ಅದು ತುಂಬ ಖುಷಿ ಆಯಿತು ನನಗೆ. ನಮ್ಮ ಅಣ್ಣಂಗೆ ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಧನುಷ್ ಅಣ್ಣವ್ರಿಗೆ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಕನ್ನಡ ಇಂಡಸ್ಟ್ರಿಯವ್ರಿಗೆ ನಾನು ಹೇಳೋದು ಒಂದೇ, ದಯವಿಟ್ಟು ಎಲ್ಲರೂ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಇರ್ತಕ್ಕಂಥ ಡೈರೆಕ್ಟರ್ಗಳಿಗೆ, ನಮ್ಮಂಥ ಕನ್ನಡ ಕಲಾವಿದರಿಗೆ ಒಂದು ಗುರುತಿಸಿ ಮತ್ತು ಅವ್ರನ್ನ ಬೆಳೆಸಿ ಅಂತ ನಾನು
ಕೇಳ್ಕೊತಾ ಇದ್ದೀನಿ. ತುಂಬ ಜನ ಅಂದರೆ ತುಂಬ ಜನ ಏನಕ್ಕಂತಂದ್ರೆ ಇವಾಗ ಗ್ಯಾಂಗ್ ಬಾಯ್ಸ್ಗಳು ಎಷ್ಟು ಕಷ್ಟಪಡ್ತಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಅವ್ರು ಗ್ಯಾಂಗ್ ಬಾಯ್ಸ್ಗಳಲ್ಲ, ಅವ್ರ ಕಲೆನ ತೋರಿಸ್ಕೊಳಕ್ಕೆ ಆಗ್ತಾಯಿಲ್ಲ ಎಲ್ಲನೂ. ಸುಮ್ಮನೆ ಏನು ಗೊತ್ತಾ, ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ಯಾವುದು ಸಿಗ್ತಾಯಿಲ್ಲ ಅವ್ರುಗಳಿಗೆ ಕೆಲಸ. ಹಂಗಾಗಿನೇ ಗ್ಯಾಂಗ್ ಬಾಯ್ಸ್ಗೆ ಹೋಗ್ತಾರೆ. ಅವ್ರ ಕಲೆನ ಗುರುತಿಸಿ ದಯವಿಟ್ಟು ಅವ್ರಿಗೊಂದು ಒಳ್ಳೊಳ್ಳೆ ಕ್ಯಾರೆಕ್ಟರ್ ಕೊಡಿ, ಡೈಲಾಗ್ ಕೊಡಿ, ಅವ್ರನ್ನ ಬೆಳೆಸಿ. ಅವ್ರಿಗೆ ಯಾಕಂದರೆ ಅವ್ರ ಆಸೆಗಳನ್ನ ತುಂಬ ಇದೆ, ಈಡೇರಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ಳೋದಂದೆ. ಜೈ ಸೇವಲಾಲ್. ಎಲ್ರಿಗೂ ನಮಸ್ತೆ. ನಿರ್ಮಾಪಕ ಹಾಗೆ ನಾವೊಂದು ಬಂಜಾರ ಚಲನಚಿತ್ರ ಅಕಾಡೆಮಿ ಅಂತ ಮಾಡ್ಕೊಂಡಿದ್ದೀವಿ, ಇನ್ನು ಪ್ರೊಸೆಸಲ್ಲಿದೆ. ಅಂದರೂ ನಮ್ಮದು ಉದ್ಯಮ ಚಿಕ್ಕದು, ಸುಮಾರು ಒಂದು 6-7 ಸಿನಿಮಾ ಇರ್ಬೋದು ಒಂದು 10 ವರ್ಷದಿಂದ. ಹಾಗಾಗಿ ಈ ಸಿನಿಮಾ ಮಾಡ್ತಿರೋರಿಗೆ ತುಂಬ ಖುಷಿ ಆಯಿತು. ಹಾಗೆ ಧನುಷ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಶಶಿ ಅವ್ರಿಗೆ ಮತ್ತು ಎಲ್ಲ ಚಿತ್ರತಂಡಗಳಿಗೆ ನಾನು ವಿಶಸ್ಸನ್ನು ಹೇಳ್ತಾ ಈ ಚಿತ್ರಕ್ಕೆ ಸಂಪೂರ್ಣವಾದ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಮಯದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು. ನನ್ನ ಮೊದಲನೇ ಸಿನಿಮಾ ಇದು, ನಾಯಕಿಯಾಗಿ ಮಾಡ್ತಿರೋದು. ನಾನು ರಂಗಭೂಮಿ ಕಲಾವಿದೆ, ಸ್ಟೇಜ್ ಶೋಸ್ ಎಲ್ಲ ಕೊಟ್ಟಿದ್ದೆ. ಅತ್ತೆ ಮಗಳು ಪಾತ್ರ ಇದು. ಪಾತ್ರದ ಹೆಸರು ಮಂಗ್ಲಿ. ನಂದು ಇದು ಫಸ್ಟ್ ಪ್ರೆಸ್ ಮೀಟು. ನಾನು 3 ಮೂವೀಸ್ ಮಾಡಿದ್ದೀನಿ. ಸೊ ಇದರಲ್ಲಿ ನಾನು ಹೀರೋ ಅವರ ಅತ್ತೆ ಪಾತ್ರ ಮಾಡ್ತಾಯಿದ್ದೀನಿ. ಇಲ್ಲಿ ನನ್ನ ಪಕ್ಕದಲ್ಲಿ ಕೂತಿರೋರು ನನ್ನ ಮಗಳು. ನಮಸ್ಕಾರ, ನನ್ನ ಹೆಸರು ಗೀತಾ ಮಿಲನ್ ಅಂತ. ನಾನು ಅರಸೀಕೆರೆ ಹುಡುಗಿ. ನಾನು 7 ವರ್ಷದಿಂದ ನಾನು ಕನ್ನಡ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ. ಬಟ್ ಬಂಜಾರ ಭಾಷೆಯಲ್ಲಿ ಬರುವಂಥ ಮೂವಿನ ನಾನು ತುಂಬ ಟೈಮ್ ಸರ್ಚ್ ಮಾಡ್ತಾಯಿದ್ದೆ. ಇದು ನನ್ನ 2ನೇ ಮೂವಿ. ಮೊದಲನೇ ಮೂವಿ ಅರ್ಧ ಆಗಿ ನಿಂತಿದೆ, ಇದು 2ನೇ ಮೂವಿ. ನಾನು ಮಾಡೋದಕ್ಕೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಇದೆ. ನನಗೆ ಇನ್ವೈಟ್ ಮಾಡಿರೋ ಇವ್ರಿಗೆ ವಿಜಯ್ ಸರ್ ಮತ್ತು ಶಶಿ ಸರ್ಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಮಾಧ್ಯಮ ಮಿತ್ರರವ್ರಿಗೆ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ನಾನು ಈಗಾಗಲೇ ಬಾಯ್ ಅಂತ ಒಂದು ಕನ್ನಡ ಲಂಬಾಣಿ ಚಿತ್ರದಲ್ಲಿ ಮಾಡಿದ್ದೀನಿ. ಇದೇ ಶಶಿ ಅವರೇ ನನಗೆ ಕರೆಸಿ ಪಾತ್ರ ಕೊಟ್ಟರು ಅದರಲ್ಲಿ. ಮತ್ತು ಇದೇ ಶಶಿ ಮತ್ತು ಧನುಷ್ ವಿಜಯ್ ಅವರು ಕರೆದು ಇದು ನಾಯಕನ ರೋಲ್ ಇದೆ, ಘೋರ್ಗಢ್ ಚಿತ್ರದಲ್ಲಿ ನೀವು ಬಂದು ಮಾಡಬೇಕು ಅಂತ ಕೇಳಿದರು. ಆಗ ಒಪ್ಕೊಂಡು ಅವ್ರ ಜೊತೆ ನಾವೀಗ ಈ ಪಾತ್ರ ಕೊಟ್ಟಿದ್ದಾರೆ, ನಾಯಕನ ಪಾತ್ರ ಕೊಟ್ಟಿದ್ದಾರೆ. ಹೀರೋ ತಂದೆ ರೋಲು, ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಶಶಿಕುಮಾರ್ ಮತ್ತು ಧನುಷ್ ಘೋರ್ಗಢ್ ಅಂತ ಸಿನಿಮಾ ಮಾಡ್ತಾಯಿದ್ದೀವಿ ಸರ್, ದಯಮಾಡಿ ಬನ್ನಿ ಅಂತ ಮೊನ್ನೇನೋ ತಾನೇ ಕರೆದ್ರು. ನಾನು ಮೊದಲೇ ಕೇಳಿದೆ, ಹೇಗೆ ಮಾಡ್ತಿದ್ದೀರಾ, ಏನು ಮಾಡ್ತಿದ್ದೀರಾ, ಏನು ವಾಟ್ ಈಸ್ ದ ಇನ್ಸ್ಪಿರೇಷನ್ ಅಂತ ಕೇಳಿದಾಗ ಶಶಿಕುಮಾರ್ ತುಂಬ ಅಚ್ಚುಕಟ್ಟಾಗಿ ಏನೇನೋ ಕಟ್ಕೊಟ್ರು. ಕತೆ ಹೀಗಿರುತ್ತೆ ಸರ್, ಆಗಿರುತ್ತೆ, 5 ಸಾಂಗ್ಗಳಿರುತ್ತೆ, ತುಂಬ ಚೆನ್ನಾಗಿ ಬಂದಿದೆ. ಲಂಬಾಣಿನಲ್ಲಿ ನಾವು ಮಾಡಿದ್ರೆ ತುಂಬ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಕತೆ ಯಾರು ಬರೆದಿದ್ದಾರೆ ಅಂತ ಹೇಳಿದ್ರೆ ಕುಮಾರ್ ನಾಯಕ್ ಸರ್ ಮಾಡಿದ್ದಾರೆ ಕತೆ ಸರ್, ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ಕುಬೇರ್ ನಾಯಕ್ ಅವರು ಅಂತ ಹೇಳಿದ್ರು. ಸೊ ಆಮೇಲೆ ಕತೆನೇ ಇಲ್ಲಿ ನಾಯಕ ಆಗುತ್ತೆ. ಸೊ ನಾಯಕ ನಾನು ಮಾತ್ರ ಅಲ್ಲಿ ಆ್ಯಕ್ಟಿಂಗ್ ಮಾಡ್ತೀನಿ ಅಂತ ಆ್ಯಕ್ಟಿಂಗ್ ಮಾಡಿಸ್ತಾ ಇದ್ದೀನಿ ಅಂತ ಶಶಿಕುಮಾರ್ ಇವ್ರನ್ನ ತೋರಿಸಿ ಹೇಳಿದ್ರು. ಸೊ 5 ಹಾಡುಗಳು ಬರುತ್ತೆ ಅಂತ ಹೇಳಿದ್ರು. ಸೊ 5 ಹಾಡುಗಳನ್ನ ಅವ್ರು ಹೇಳ್ತಾ ಇದ್ದಾರ VP ಹತ್ರ ಆಡಿಸ್ತೀನಿ, ಮತ್ತು ಇನ್ನು ಸಂಚಿತ ಹೆಗಡೆ ದೊಡ್ಡ ದೊಡ್ಡ ಕಲಾವಿದರುಗಳ ಹೆಸರು ಹೇಳಿದ್ರು. ಸೊ ಅವ್ರ ಹತ್ರ ಎಲ್ಲ ಹಾಡಿಸ್ತಾ ಇದ್ದೀನಿ ಸರ್, ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೊಸಬ್ರ ತಂಡ, ಹೊಸ ಕತೆ, ವಿಶೇಷವಾಗಿದೆ. ಸೊ ಲಂಬಾಣಿನಲ್ಲಿ ಬರ್ತಾ ಇದೆ. ಸೊ ನಮ್ಮ ಚಾನಲಲ್ಲಿ ಲಂಬಾಣಿದು 2ನೇ ಸಿನಿಮಾ. ಮೊದಲನೇ ಸಿನಿಮಾ ಆಲ್ರೆಡಿ ಅದು ತುಂಬ ಹಿಟ್ ಆಯಿತು, ಇದು 2ನೇ ಸಿನಿಮಾ. ಒಳ್ಳೆಯದಾಗಲಿ, ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ, ಬೇಗ ಸೆಟ್ ಇರಲಿ, ಬೇಗ ಮುಗಿಲಿ, ಕುಂಬಳಕಾಯಿ ಹೊಡೆದು ಸಕ್ಸಸ್ ಮಾಡಿ, ಅಂದರೆ ದೊಡ್ಡ ಪರದೆ ಮೇಲೆ, ಬೆಳ್ಳಿ ಪರದೆ ಮೇಲೆ ಬರಲಿ. ಅದ್ರ ಜೊತೆಗೆ ಇವ್ರು ಹೇಳಿದ್ದು 4 ಲ್ಯಾಂಗ್ವೇಜ್ ಜೊತೆಗೆ ಲಂಬಾಣಿ ಸೇರಿ 5 ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀನಿ ಅಂತ ಹೇಳಿ. ಸೊ ಆ 5 ಲ್ಯಾಂಗ್ವೇಜು ಬೇಗ ಮುಗಿಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದಾಗಲಿ ಘೋರ್ಗಢ್ ಸಿನಿಮಾ ತಂಡಕ್ಕೆ. ಆಲ್ ದಿ ಬೆಸ್ಟ್.